ಮಣಿಶಂಕರ್ ಅವರು ಹೇಳಿದ್ದಾರೆ ಅಣುಬಾಂಬ್ ಇದೆ ಪಾಕಿಸ್ತಾನದವ್ರ ಹತ್ರ, ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು. ಏನು ಹೇಳ್ತೀರಾ ಇದು? ಅವನೇನು ನಮ್ಮನ್ನ ಎದುರ್ಸಕ್ಕೆ ಜನಗಳು, ಭಾರತದ ಜನಗಳನ್ನ ಎದುರ್ಸಕ್ಕೆ ದೀಪಾವಳಿಗೋಸ್ಕರ ಇಟ್ಟಿಲ್ಲ. ಅವನ ಹತ್ರ ಇದ್ದರೆ ಇಲ್ಲಿ ನಾವೇನು ದೀಪಾವಳಿಗೋಸ್ಕರ ಇಟ್ಟಿಲ್ಲ, ನಮ್ಮ ಹತ್ರನೂ ಇದೆ ಬೇಕಾದಷ್ಟು. ನಮ್ಮ ಸೈನಿಕರದ್ದು ಸಾಹಸಕ್ಕೆ ಅವ್ರಿಗೆ ವ್ಯಾಲ್ಯೂನೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಈಗ ಪಾಕಿಸ್ತಾನದ ಬಗ್ಗೆ ಅವನು ಮಾತಾಡೋದಕ್ಕೆ ಏನಾದ್ರು ನಾಲ್ಗೆಗೆ ಇದೆಯಾ ಇಲ್ವೋ ಕೇಳಬೇಕು. ಆ ಥರದವರೆಲ್ಲ ಯಾತಕ್ಕೆ ಬಿಡಿ, ಅವ್ರ ಬಗ್ಗೆ ಮಾತಾಡಬಾರ್ದು, ಬರೀ ವೇಸ್ಟ್ ಅವರು. ನಾವು ಶತ್ರು ರಾಷ್ಟ್ರದ ಪರವಾಗಿ ನಾವು ಯಾರು ಭಾರತೀಯರಾಗಿ ಮಾತಾಡಬಾರ್ದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ಮೋದಿಯನ್ನ ಟೀಕಿಸುವಂತಹ ಭರದಲ್ಲಿ ಕಾಂಗ್ರೆಸ್ ನಾಯಕರು ಆಡಿರುವಂತಹ ವಿವಾದಾತ್ಮಕ ಹೇಳಿಕೆ, ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕಾಂಗ್ರೆಸ್ಗೆ ವರವಾಗುತ್ತಾ ಶಾಪವಾಗುತ್ತಾ? ಹೌದು, ರೀಸೆಂಟ್ ಆಗಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ ಏರ್ ಸ್ಟ್ರೈಕ್ ನಡೆದಿರೋದೇ ಅನುಮಾನ ಅಂತ ಹೇಳ್ಬಿಟ್ಟು. ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅವರು ಹೇಳಿದ್ದಾರೆ ಪಾಕಿಸ್ತಾನದವ್ರ ಹತ್ರ ಅಣುಬಾಂಬ್ ಇದೆ, ನಾವೇನೇ ಮಾತನಾಡಬೇಕಾದ್ರೂ ಕೂಡ ಎಚ್ಚರಿಕೆಯಿಂದ ಮಾತನಾಡಬೇಕು ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಇವರುಗಳ ರಾಜಕೀಯ ಕಿತ್ತಾಟ ಏನೇ ಇರ್ಬೋದು, ಬಟ್ ಗಡಿಯಲ್ಲಿ ನಮ್ಮ ಸೈನಿಕರು ಪ್ರಾಣವನ್ನ ಒತ್ತೆ ಇಟ್ಟು ಕೆಲಸ ಮಾಡ್ತಿದ್ದಾರೆ. ಆ ಭಾರತೀಯ ಸೇನೆಯನ್ನ ಅವಮಾನಿಸೋದು, ಅನುಮಾನ ಪಡೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಈ ಬಗ್ಗೆ ಜನಾಭಿಪ್ರಾಯ ಏನಿದೆ ಬನ್ನಿ ಕೇಳೋಣ. ಶತ್ರು ರಾಷ್ಟ್ರದ ಪರ ಮಾತನಾಡ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರು, ನಿಮಗೆ ಗೊತ್ತಾ ಇದೆ. ತೆಲಂಗಾಣ ಸಿಎಂ ನೀಡಿರುವಂತಹ ಹೇಳಿಕೆ ಆಗಿರ್ಬೋದು, ಅಥವಾ ಕಾಂಗ್ರೆಸ್ನ ಮತ್ತೊಬ್ಬ ನಾಯಕ ಮಣಿಶಂಕರ್ ಅವರು ನೀಡಿರುವಂತಹ ಹೇಳಿಕೆ ಆಗಿರ್ಬೋದು. ಸೊ ನಮ್ಮ ಭಾರತೀಯ ಸೇನೆಯನ್ನ ಅವಮಾನ ಮಾಡುವಂತಹ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ನೀಡಿರೋದು ಎಷ್ಟು ಸರಿ? ತಪ್ಪು. ನಾವು ಶತ್ರು ರಾಷ್ಟ್ರದ ಪರವಾಗಿ ನಾವು ಯಾರು ಭಾರತೀಯರಾಗಿ ಮಾತಾಡಬಾರ್ದು. ಅದು ನಮಗೆ, ಅದಕ್ಕೆ ನಾವು ಸ್ಟಿಕನ್ ಆಗಿರ್ತೀವಿ. ನಾವು ಕಾಂಗ್ರೆಸ್ಸಿಗರೆ ಭಾರತೀಯ ಪರವಾಗಿ ಇರಬೇಕು, ಭಾರತೀಯಲ್ಲಿ ಇದ್ದ ಮೇಲೆ. ಇಲ್ಲಾಂದರೆ ಬೇರೆ ರಾಷ್ಟ್ರಕ್ಕೆ ಹೋಗ್ಬೇಕಷ್ಟೆ. ಮೋದಿ ಬಗ್ಗೆ ಟೀಕೆ ಮಾಡೋದು, ಪಾರ್ಟಿ ಟೀಕೆ ಮಾಡೋದು ಅದು ಬೇರೆ ವಿಚಾರ. ಹಾಗಾಗಿ ಡಿಫೆನ್ಸ್ ವಿಚಾರವಾಗಿ, ರಕ್ಷಣೆ ವಿಚಾರವಾಗಿ ನಾವು ಬೇರೆ ಶತ್ರು ರಾಷ್ಟ್ರ ಪರವಾಗಿ ಮಾತಾಡೋದು ಅದು ಸರಿಯಲ್ಲ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ. ಇವಾಗ ಏರ್ ಸ್ಟ್ರೈಕ್ ಆದಾಗ ಸಾಕಷ್ಟು ಜನ ಉಗ್ರರು ಡೆತ್ ಆದ್ರು ಅಂತ ಹೇಳ್ಬಿಟ್ಟು ಪಾಕಿಸ್ತಾನದವರೇ ಹೇಳಿದ್ದಾರೆ. ಆದರೂ ಕೂಡ ರೇವಂತ್ ರೆಡ್ಡಿ ಅವರು ಹೇಳಿರುವಂಥದ್ದು ಅದೆಲ್ಲ ಸುಳ್ಳು, ಮೋದಿ ಪ್ರಚಾರಕ್ಕೋಸ್ಕರ, ಮತ್ತೊಂದಕ್ಕೋಸ್ಕರ, ಎಲೆಕ್ಷನ್ ಪರ್ಪಸ್ಗೋಸ್ಕರ ಈ ಥರ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಟೋಟಲಿ ಮೋದಿಯವರ ಸರ್ಕಾರ ಭಾರತ ದೇಶದಲ್ಲಿ ಚುನಾವಣಾ ಆಯೋಗ, ಚುನಾವಣಾ ಎಲ್ಲ ಪ್ರಕ್ರಿಯೆಗಳು ಸುಳ್ಳು ದಾಖಲೆಗಳು, ಸುಳ್ಳು ಹೇಳಿಕೆಗಳು ಕೊಟ್ಕೊಂಡು ಓಟ್ಗೋಸ್ಕರ ಈ ದೇಶನೇ ಪಲ್ಯೂಟ್ ಆಗಿಬಿಟ್ಟೈತೆ. ಯಾರು ಟೋಟಲ್ ಇಂಡಿಯಾನೇ ಪಲ್ಯೂಟೆಡ್ ಫಾರ್ ಇನ್ ಎಲೆಕ್ಷನ್ ಅಷ್ಟೇ. ಎಲೆಕ್ಷನ್ನೇ ಪೊಲ್ಯೂಟೆಡ್ ಮಾಡಿಬಿಟ್ಟವ್ರು ಇಂಡಿಯಾದಲ್ಲಿ. ರೇವಂತ್ ರೆಡ್ಡಿ ಅವರು ಅವಾಗ ಮಿನಿಸ್ಟರ್ ಆಗಿದ್ರಾ ಅಥವಾ ಬೇರೆ ಯಾವುದ್ರಲ್ಲಿದ್ದರು? ಅವರು ಏನು ಜಾಬಲ್ಲಿದ್ದರು ಅದನ್ನು ಮೊದಲು ತಿಳ್ಕೊಂಡು ಅವ್ರಿಗೆ ಮಾತಾಡೋಕ್ಕೆ ಹೇಳಬೇಕು. ಸ್ಟ್ರೈಕ್ ಆಗಿದ್ದು ನಿಜ. ರಾಹುಲ್ ಗಾಂಧಿ ಅವ್ರು ಕೇಳಿದ್ರು ನನಗೆ ಸಾಕ್ಷಿ ಕೊಡಿ ಅಂತ. ಅವನು ಯಾರು ಇಮ್ರಾನ್ ಖಾನ್ ಅವರು ಅಸೆಂಬ್ಲಿನಲ್ಲೇ ಹೇಳ್ದ ಏರ್ ಸ್ಟ್ರೈಕ್ ಆಗಿದೆ, ಮೇಕೆ ಹಮ್ಲಾಕರ್ ಒನ್ ಪೇ ಅಂತ ಹೇಳಲಿಲ್ವಾ? ಕೇಳಲಿಲ್ವಾ? ಯಾರಿಗೂ ಕಿವಿ ಇಲ್ವಾ? ರೇವಂತ್ ರೆಡ್ಡಿ ಏನು ಮಹಾ ದೊಡ್ಡ ವ್ಯಕ್ತಿನ? ಅವತ್ತೇನು ಕೆಲಸ ಮಾಡ್ತಿದ್ದ ಅವನು ಹೇಳಿ? ರಕ್ಷಣೆ ಅನ್ನೋದು ನಮಗೆ ಬೇಕು, ಮೋದಿ ಅನ್ನೋದು ನಮಗೆ ಬೇಕು. ಅದು ನಾವು ಬಯಸ್ತೀವಿ, ನಾವು ಮಾಡ್ತೀವಿ, ನಾವು ಅವ್ರ ಜೊತೆಲಿ ಇದ್ದೀವಿ. ರೇವಂತ್ ರೆಡ್ಡಿ ಅಲ್ಲ. ಇದನ್ನು ಸರಿಯಾದ ರೀತಿಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಮಾತಾಡಬೇಕು, ಅದು ನಮ್ಮ ಇಚ್ಛೆ. ಅದ್ರ ಬಗ್ಗೆ ನೋಡಿ, ಪಾಕಿಸ್ತಾನ ಅಂತಾನಲ್ಲ ಮಣಿಶಂಕರಯ್ಯರು. ಅವನು ಮಿನಿಸ್ಟರ್ ಆಗಿದ್ದಾಗ MRPL ಅಲ್ಲಿಗೆ ತೊಗೊಂಡೋಗ್ಬೇಕು, ಇಲ್ಲಿಗೆ ತೊಗೊಂಡೋಗ್ಬೇಕಂತಿದ್ದ ಅವನ ಗೌರ್ಮೆಂಟಲ್ಲಿ. ಈಗ ಪಾಕಿಸ್ತಾನದ ಬಗ್ಗೆ ಅವನು ಮಾತಾಡೋದಕ್ಕೆ ಏನಾದ್ರು ನಾಲ್ಗೆಗೆ ಇದೆಯಾ ಇಲ್ವೋ ಕೇಳಬೇಕು, ಅವನಿಗೆ ಇದೆಯಾ ಇಲ್ವೋ ಕೇಳಬೇಕು. ಆ ಥರದವರೆಲ್ಲ ಯಾತಕ್ಕೆ ಬಿಡಿ, ಅವ್ರ ಬಗ್ಗೆ ಮಾತಾಡಬಾರ್ದು, ಬರೀ ವೇಸ್ಟ್ ಅವರು. ಕಾಂಗ್ರೆಸ್ ನೀಡಿರುವಂತಹ ಈ ಒಂದು ವಿವಾದಾತ್ಮಕ ಹೇಳಿಕೆ ನಿಮಗೆ ಗೊತ್ತಿರಬಹುದು, ಕಾಂಗ್ರೆಸ್ಗೆ ವರವಾಗುತ್ತಾ ಶಾಪವಾಗುತ್ತಾ? ರೇವಂತ್ ರೆಡ್ಡಿ ಅವರು ಹೇಳಿರುವಂತಹ ಮಾತು ಆ ಥರ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಭಾರತೀಯ ಸೇನೆಯನ್ನ ಅವಮಾನಿಸುವಂತಹ ಒಂದು ಕೆಲಸ ಮಾಡಿದ್ದಾರೆ. ಹೌದು, ಖಂಡಿತ. ಸೇನೆ ಬಗ್ಗೆ ಯಾರೂ ಚಕಾರ ಎತ್ತಬಾರ್ದು, ಯಾವುದೇ ಪಕ್ಷ ಇರಲಿ. ಸೇನೆ ನಮ್ಮದು ದೇಶವನ್ನು ಕಾಯ್ತಾ ಇರೋದಂಥದ್ದು, ಆದ್ದರಿಂದ ಅದರ ಬಗ್ಗೆ ಯಾರೂ ಚಕಾರ ಎತ್ತಬಾರ್ದು. ಇವಾಗ ಉಗ್ರರು ಡೆತ್ ಆದ್ರು ಆ ಒಂದು ಏರ್ ಸ್ಟ್ರೈಕ್ ಇಂದ ಅಂತ ಹೇಳ್ಬಿಟ್ಟು ಪಾಕಿಸ್ತಾನದವ್ರು ಹೇಳಿದ್ರು. ಆದ್ರೂ ಕೂಡ ರೇವಂತ್ ರೆಡ್ಡಿ ಅವರು ಅನುಮಾನ ಪಡುವಂತಹ ಕೆಲಸ ಮಾಡ್ತಿದ್ದಾರೆ, ಮೋದಿ ಪ್ರಚಾರಕ್ಕೋಸ್ಕರ ಮಾಡ್ತಿದ್ದಾರೆ ಹೇಳ್ತಿದ್ದಾರೆ. ಇಲ್ಲ, ಅದನ್ನು ಕೇಳೋರು ಯಾರು? ಯಾಕಂದರೆ ಅದು ಮಿಲಿಟ್ರಿ ವ್ಯವಹಾರನ ಕ್ವಶನ್ ಮಾಡೋಕ್ಕೆ ಯಾರಿಂದಲೂ ಆಗಲ್ಲ. ಜನ ಉಗ್ರರು ಕಾಶ್ಮೀರದಲ್ಲಿ ನಮ್ಮ ಜನ ಸಾಯಿಸಿದ್ದಾರೆ, ನಮ್ಮ ಮಿಲಿಟ್ರಿಯನ್ನು ಸಾಯಿಸಿದ್ದಾರೆ. ಅದಕ್ಕೆ ಯಾಕೆ ಕೇಳಲಿಲ್ಲ ಇವನು ರೇವಂತ್ ರೆಡ್ಡಿ? ಯಾಕೆ ಕೇಳಲಿಲ್ಲ? ನಮ್ಮ ಮಿಲಿಟ್ರಿ ಸಾಯಲಿಲ್ವಾ? ಎಷ್ಟು ಜನ ಸಾಯಿಸಿದ್ದಾರೆ? 40 ಜನನ ಒಂದೇ ಜನ. ಯಾವುದೋ ಒಂದು ಏರ್ಪೋರ್ಟ್ ಇದೆ, ಆ ಏರ್ಪೋರ್ಟ್ಗೆ ಸೇರಿಬಿಟ್ಟು ಎಲ್ಲ ಸ್ಟ್ರೈಕ್ ಮಾಡಿ ಹೊಡೆದು ಸಾಯಿಸ್ಬಿಟ್ಟಿದ್ರು ಪಾಪ ನಮ್ಮ ಇಂಡಿಯನ್ಸ್ನ. ಆವಾಗ ಎಲ್ಲಿದ್ರು ಇವರೆಲ್ಲ?
ಎಲ್ಲಿದ್ರು ಎಲ್ಲಿದ್ದ ರೇವಂತ್ ರೆಡ್ಡಿ ಎಲ್ಲಿದ್ದ ಆವಾಗ? ಏನಕ್ಕೆ ಈ ಮಾತಾಡಬೇಕು? 40 ಜನ ಒಂದೇ ಸಾರಿ ಏನೋ ಒಂದು ಇದು ಹಾಕಿ ಸಾಯಿಸಿದ್ರಲ್ಲ. ಹೌದು 40 ಜನ ಹೊಡೆದು ಸಾಯಿಸ್ತಾರಲ್ಲ, ಆವಾಗ ಅವರು ಹೆಂಡ್ತಿರಲ್ಲ ಇವತ್ತು ಮುಂಡೇರಾಗಿ ಬಿದ್ದಾರೆ. ಅವ್ರಿಗೆ ಎಷ್ಟೊಂದು ದುಃಖ ಇರ್ಬೋದು, ಅವರು ಎಷ್ಟೊಂದು ದುಃಖದಲ್ಲಿರ್ಬೋದು ಅವರು. ಅದನ್ನೆಲ್ಲ ಹಾಗೆಲ್ಲ ಮಾತಾಡಬಾರ್ದು, ಅದು ವಿವೇಕ ಅಲ್ಲ ಅಂತ ನನ್ನ ಭಾವನೆ. ಆವತ್ತು ಇವನೇನು ಮಿನಿಸ್ಟರ್ ಆಗಿದ್ನಾ? ಇವನೇನು ಮಿನಿಸ್ಟರ್ ಆವತ್ತು ಇಲ್ಲ, ಸಾಧಾರಣವಾದ ಲೇಬರ್ ಕಾರ್ಯಕರ್ತ ಇವನು. ಈಸ್ ನಾಟ್ ಎ ಮಿನಿಸ್ಟರ್. ಆವತ್ತು ಸೆಂಟ್ರಲ್ ಇದ್ನ ಅಥವಾ ಸ್ಟೇಟಲ್ಲಿ ಇದ್ನ, ಎಲ್ಲೂ ಇರಲಿಲ್ಲ. ಕಾಂಗ್ರೆಸ್ನ ಮತ್ತೊಬ್ಬ ನಾಯಕ ಮಣಿಶಂಕರ್ ಅವರು ಹೇಳಿದ್ದಾರೆ, ಅಣುಬಾಂಬ್ ಇದೆ ಪಾಕಿಸ್ತಾನದವ್ರ ಹತ್ರ, ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು. ಏನು ಹೇಳ್ತೀರಾ ಇದಕ್ಕೆ? ಅವನೇನು ನಮ್ಮನ್ನ ಎದುರ್ಸೋಕ್ಕೆ, ಭಾರತದ ಜನಗಳನ್ನ ಎದುರ್ಸೋಕ್ಕೆ ನಾವು ಏನು ಇಟ್ಟಿದ್ದಾರೆ ಅನ್ನೋದು ಸಹ ನಮ್ಮ ಸರ್ಕಾರಕ್ಕೆ ಗೊತ್ತು. ನಮ್ಮ ಸರ್ಕಾರನ ಹೇಗೆ ಕಾಪಾಡೋಕ್ಕೆ ಈಗಿರೋರು ಅದೆಲ್ಲ ನೋಡ್ಕೋತಾರೆ. ನಾವೇನು ದೀಪಾವಳಿಗೋಸ್ಕರ ಇಟ್ಟಿಲ್ಲ ಬಾಂಬ್ಗಳಲ್ಲಿ, ದೀಪಾವಳಿಗೋಸ್ಕರ ಇಟ್ಟಿಲ್ಲ. ಅವನ ಹತ್ರ ಇದ್ದರೆ ಇಲ್ಲಿ ನಾವೇನು ದೀಪಾವಳಿಗೋಸ್ಕರ ಇಟ್ಟಿಲ್ಲ. ನಮ್ಮ ಹತ್ರನೂ ಇದೆ ಬೇಕಾದಷ್ಟು, 1ಕ್ಕೆ 4ರಷ್ಟಿದೆ. ಅವನೇ 20 ನಿಮಿಷದಲ್ಲಿ ಅವ್ರನ್ನ ಖಾಲಿ ಮಾಡಿಬಿಡ್ತೀವಿ. ಬರೀ 20 ನಿಮಿಷ, 20 ಮಿನಿಟ್ಸ್ ಸಾಕು ನಮಗೆ, ಅಷ್ಟರಲ್ಲಿ ಖಾಲಿ ಮಾಡ್ತೀವಿ. ಕಾಂಗ್ರೆಸ್ ಅವರಿಗೆ, ಯಾಕಂದರೆ ಅವರಿಗೆ ಕಂಡಿದ್ದೆಲ್ಲ ಒಂಥರ ಹಳದಿ ಥರನೇ ಕಾಣಿಸುತ್ತೆ. 182 ಇತ್ತು, 52 ಬಂದಿದ್ದಾರೆ. ನೆಕ್ಸ್ಟ್ ಒಂದು 10 ಸೀಟಿಗೆ ಬರ್ತದೆ, 10 ಸೀಟಿಗೆ ಬರ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಸೈನಿಕರದ್ದು ಸಾಹಸಕ್ಕೆ ಅವ್ರಿಗೆ ವ್ಯಾಲ್ಯೂನೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಇನ್ನು ಮುಂದೆ ಅವರಿಗೆ ವ್ಯಾಲ್ಯೂ ಅದರಲ್ಲೇ ಗೊತ್ತಾಗುತ್ತೆ. ಸೈನಿಕರಿದ್ರೆ ನಾವೆಲ್ಲ ಇರ್ತೀವಿ, ಅದು ಅವರಿಗೂ ಗೊತ್ತು. ಆದರೆ ಅವರು ಅದನ್ನೂ ತಿಳ್ಕೊಂಡಿಲ್ಲಲ್ಲ ಫಸ್ಟ್ ಆಫ್ ಆಲ್ ಅಂತ. ಇನ್ನೊಂದು ಥರ ಲಜ್ಜೆಗೇಡಿ ಬುದ್ಧಿ ಇರುವಂಥ ಜನ ಅವರು. ಇನ್ನು ನೋಡೋಣ, ಮುಂದೆ ಹೋಗುತ್ತೆ, ಮುಂದೆ ಗೊತ್ತಾಗುತ್ತೆ. ಮಣಿಶಂಕರ್ ಅವರು ಪಾಕಿಸ್ತಾನದವ್ರ ಹತ್ರ ಅಣುಬಾಂಬ್ ಇದೆ, ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ನಮಗೆ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ದಾರೆ. ಅದಕ್ಕೆ ಮೋದಿ ಎಲ್ಲ ತೋರಿಸಿದ್ದಾರೆ. ಈಗ ಮೋದಿ ಹೆಸರು ಹೇಳಿದ್ರೆ ಅವರು ನಿದ್ದೆಗೆಡ್ತಾರೆ, ಆ ಥರ ಪರಿಸ್ಥಿತಿ ಇದೆ ಅವ್ರದ್ದು. ಅಲ್ಲಿ ಊಟಕ್ಕೆ ಗತಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದ ಬಗ್ಗೆ ಟೀಕಿಸ್ತಾರೆ. ಅಂಥವ್ರನ್ನ ತಗೊಂಬಂದ್ಬಿಟ್ಟು ನಮ್ಮಲ್ಲಿ ಜನನಾಯಕನ ಮಾಡ್ತಾರೆ. ಅಂಥ ಪರಿಸ್ಥಿತಿ ನಮ್ಮ ದೇಶದ್ದು. ಕಾಂಗ್ರೆಸ್ ನಾಯಕರು ಈ ರೀತಿಯಾದಂತಹ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೊಡೋದ್ರಿಂದ ಅವರಿಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ? ಲಾಭ ಅಂದರೆ ಒಂದು ಜನಾಂಗನ ಓಲೈಸೋಕ್ಕೆ ಈ ಥರ ಕೊಡ್ತಾರೆ. ಅವ್ರದ್ದು ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಯಾವ ಜನಾಂಗ? ಇದೆಲ್ಲ ಮಾಮೂಲಿ ಗೊತ್ತು, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂತ ಯಾವುದಂತ ಎಲ್ಲರಿಗೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ಅಂಥದ್ರಲ್ಲಿ ಅವರಿಗೆ ಓಲೈಕೆ ಮಾಡ್ತಾಯಿದ್ದಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಹಿಂದೂಗಳು ಏನಾದರೂ ಆಗಲಿ ಅವರಿಗೆ ಸಂಬಂಧ ಇಲ್ಲ, ಅವ್ರಿಗೆ ಅದು ಬೇಕಷ್ಟೆ. ಅದರಲ್ಲೇನು ಹೊಸ್ತೇನಲ್ಲ, ಎಲ್ಲರಿಗೂ ಗೊತ್ತಿರೋದು. ಬಟ್ ನಮ್ಮ ಹಿಂದೂಗಳು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಮುಂದೆ ಅವರಿಗೆ ಅರ್ಥ ಆಗುತ್ತೆ.